ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಒಂದು ತರಗತಿಯಲ್ಲಿ ನಾವು ಅಧ್ಯಾಯ 1 ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಶಾತವಾಹನರ ಬಗ್ಗೆ ತಿಳ್ಕೊಂಡ್ವಿ. ಇದರ ಭಾಗ ಮುಂದುವರೆದಂತೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 2 ಕದಂಬರ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ನೋಡೋಣ. ಅಧ್ಯಾಯ 2 ಕದಂಬರು ಬನವಾಸಿಯಿಂದ 4ನೇ ಶತಮಾನದಿಂದ 6ನೇ ಶತಮಾನದ ನಡುವೆ ಆಳ್ವಿಕೆಯನ್ನು ಮಾಡ್ತಾರೆ. ಶಾಂತಿವರ್ಮನನ್ನ ತಾಳಗುಂದ ಶಾಸನದಂತೆ ಈ ವಂಶದ ಸ್ಥಾಪಕ ಎಂದು ಕರೆಯಲಾಗ್ತದೆ. ಇವರ ಒಂದು ಆಳ್ವಿಕೆ ಕ್ರಿಸ್ತಶಕ 345ರಿಂದ 540ರವರೆಗೆ ಇದೆ. ಓಕೆನಾ. ಶಾಂತಿವರ್ಮನನ್ನ ತಾಳಗುಂದ ಶಾಸನದಂತೆ ಈ ವಂಶದ ಸ್ಥಾಪಕ ಎಂದು ಕರೆಯಲಾಗ್ತದೆ. ಈ ವಂಶದ ನಿಜವಾದ ಸ್ಥಾಪಕ ಅಂತ ಹೇಳಿ ಮಯೂರವರ್ಮನನ್ನ ಕರೀತಾರೆ. ಇವರ ತಂದೆಯ ಹೆಸರು ಬಂಧುಸೇನ ಆಗಿರ್ತದೆ. ಇವರ ಅಜ್ಜ ವೀರಶರ್ಮ, ಈತನ ಮೂಲ ಹೆಸರು ಮಯೂರ ಶರ್ಮ. ಇದು ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬರು. ಬಹಳಷ್ಟು ಸಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ, ಕರ್ನಾಟಕದ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಹೇಳಿ ಕೇಳಿದರೆ ಕದಂಬರು ಆಗಿರ್ತಾರೆ. ಕದಂಬ ಎಂಬ ಹೆಸರು ಹೇಗೆ ಬಂತು ಅಂತ ಅಂದರೆ, ಇವರ ಮನೆ ಹಿತ್ತಲಿನಲ್ಲಿ ಕದಂಬ ಎಂಬ ವೃಕ್ಷವಿರ್ತದೆ, ಒಂದು ಮರ. ಆದ್ದರಿಂದ ಕದಂಬ ಎಂಬ ಹೆಸರು ಬಂದಿತ್ತು. ಆ ಹೆಸರಿನಲ್ಲೇ ಕರಿತಾ ಇದ್ರು. ಈಗ ಏನಾದರೂ ಒಂದು ಗುರುತಿದ್ರೆ ಸೊ ಅದರಿಂದನೇ ಕರೀತಾರಲ್ವಾ. ಸೊ ಆದ್ದರಿಂದ ಇಲ್ಲಿ ಕದಂಬ ಎಂಬ ಮರ ಇತ್ತು, ಆದ್ದರಿಂದ ಇಲ್ಲಿ ಕದಂಬ ಎಂಬ ಹೆಸರು ಬಂದಿತ್ತು. ಓಕೆನಾ. ಇವರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಅಂದರೆ ಸಂಸ್ಕೃತ ಮತ್ತು ಕನ್ನಡ ಇವರ ಆಡಳಿತ ಭಾಷೆ ಆಗಿತ್ತು. ಇವರ ರಾಜಧಾನಿ, ಕದಂಬರ ರಾಜಧಾನಿ ಬನವಾಸಿ ಹಾಗೂ ವೈಜಯಂತಿಪುರ ಅಂತೇಳಿ ಕೂಡ ಕರೀತಾ ಇದ್ರು. ಈಗಿನ ಹೆಸರು ಬನವಾಸಿ, ಇದು ಹಳೆಯ ಹೆಸರು ವೈಜಯಂತಿಪುರ ಆಗಿರ್ತದೆ. ವೀರಶರ್ಮನ ಮೊಮ್ಮಗ ಮಯೂರ ಶರ್ಮನೆಂದು ಗುಡ್ನಾಪುರ ಶಾಸನದಲ್ಲಿ ಉಲ್ಲೇಖರವಾಗಿದೆ. ಇವರ ರಾಜ್ಯ ಲಾಂಛನ ಸಿಂಹ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಕದಂಬರ ರಾಜ ಲಾಂಛನ ಯಾವುದಾಗಿತ್ತು? ಸಿಂಹ. ಓಕೆನಾ. ಹಾಗೆ ಧ್ವಜವನ್ನು ಕೇಳಿದ್ರೆ ವಾನರ ಧ್ವಜ ಆಗಿತ್ತು. ಇವರ ಒಂದು ರಾಜ್ಯ ಧ್ವಜ ವಾನರ ಧ್ವಜ ಆಗಿತ್ತು. ಇವರ ಒಂದು ಆರಾಧ್ಯ ದೈವ ಅಥವಾ ಮನೆಯ ದೇವರು ಅಥವಾ ಕುಲದೇವರು ಯಾವುದಂತಂದ್ರೆ ಮಧುಕೇಶ್ವರ ದತ್ತ ಬನವಾಸಿಯಲ್ಲಿದೆ. ಓಕೆ, ಹಾಗಾದರೆ ನಾವು ರಾಜ ಹೇಗಾದರೂ ಮಯೂರ ಶರ್ಮ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಮಯೂರ ಶರ್ಮ, ಓಕೆನಾ, ಕ್ರಿಸ್ತಶಕ 345ರಿಂದ 365ರವರೆಗೆ ಇವರ ಆಳ್ವಿಕೆ ಇರ್ತದೆ. ತಾಳಗುಂದ ಶಾಸನದ ಪ್ರಕಾರ ತನ್ನ ಅಜ್ಜನಾದ ವೀರಶರ್ಮನೊಂದಿಗೆ ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಕಂಚಿಗೆ ಹೋಗ್ತಾರೆ. ಅಲ್ಲಿ ಪಲ್ಲವರ ಅಶ್ವಸಂಸ್ಥೆಯಿಂದ ಅವಮಾನಕ್ತರಾಗ್ತಾರೆ. ಅಲ್ಲಿ ಒಂದು ಕೆರೆಯಲ್ಲಿ ಏನು ಮಾಡ್ತಾರೆ, ಇವರು ಸ್ನಾನವನ್ನು ಮಾಡ್ತಾ ಇರ್ತಾರೆ ಅವರ ಅಜ್ಜನ ಜೊತೆ. ಓಕೆನಾ. ಮಡಿಯನ್ನು ಇಟ್ಬಿಟ್ಟು ಸ್ನಾನವನ್ನು ಮಾಡ್ತಾ ಇರ್ತಾರೆ. ಆ ಮಡಿಯ ಮೇಲೆ ಏನು ಮಾಡ್ತಾರೆ, ಪಲ್ಲವರ ಅರಸ ಶಿವಸ್ಕಂದ ವರ್ಮ ಏನು ಮಾಡ್ತಾನೆ ಅಂದರೆ ಅವರ ಒಂದು ಅಶ್ವದಳವನ್ನು ಅದರ ಮೇಲೆ ಹಾಯಿಸ್ಕೊಂಡು ಹೋಗ್ತಾನೆ, ಬಟ್ಟೆ ಮೇಲೆ. ಅದಲ್ಲದೆ ಮತ್ತೇನು ಮಾಡ್ತಾರೆ ಅಂತಂದರೆ ಅವರಿಗೆ ಅವಮಾನವನ್ನು ಮಾಡ್ತಾರೆ. ಬ್ರಾಹ್ಮಣನೆಂದಾದರೂ ಕ್ಷತ್ರಿಯ ಆಗುವುದುಂಟೆ ಅಂತೇಳಿ ಕೇಳ್ತಾರೆ. ಸೊ ಆವಾಗ ಮಯೂರ ಶರ್ಮ ಅವರಿಗೆ ಅವಮಾನಿತರಾಗ್ತಾರೆ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಂಚಿಯನ್ನು ತ್ಯಜಿಸ್ತಾರೆ. ಅಲ್ಲಿ ಕಂಚಿಯಲ್ಲಿ ಅವರು ಸ್ನಾನ ಮಾಡುವಾಗ ಕೆರೆ ಒಂದರಲ್ಲಿ ಸೊ ಅವಮಾನ ಆಗ್ತದೆ, ಅಲ್ಲಿ ಅವರು ಕಂಚಿಯನ್ನು ತ್ಯಜಿಸ್ತಾರೆ. ಶ್ರೀ ಪರ್ವತ ಅಂದರೆ ಶ್ರೀಶೈಲ ಅಲ್ಲಿ ಪಲ್ಲವರ ವಿರುದ್ಧ ಮಂಡ್ಯವನ್ನು ಹೂಡ್ತಾನೆ ಮಯೂರ ಶರ್ಮ. ಅವರ ಸೈನ್ಯವನ್ನು ಸೋಲಿಸ್ತಾನೆ. ಓಕೆನಾ. ದರ್ಬೆ ಹಿಡಿಯುವ ಕೈ ಅದನ್ನು ತ್ಯಜಿಸಿ ಖಡ್ಗವನ್ನು ತೊಟ್ಟಿತು. ಓಕೆನಾ. ಎಂದು ಮಯೂರನು ಬ್ರಾಹ್ಮಣವನ್ನು ಬಿಟ್ಟು ಶಾಸ್ತ್ರವನ್ನು ಅಂತಂದರೆ ಕ್ಷತ್ರಿಯ ಸ್ವೀಕರಿಸಿದ ವಿಚಾರವನ್ನು ತಾಳಗುಂದ ಶಾಸನ ಬಣ್ಣಿಸಿದೆ. ಅವನ ಉತ್ತರಾಧಿಕಾರಿಗಳ ಶಾಸನಗಳು ಅವನನ್ನು ಮಯೂರ ವರ್ಮ ಎಂದು ಕರೆದಿವೆ. ಮಯೂರನು ಪಲ್ಲವರ ಅರಸ ಶಿವಸ್ಕಂದ ವರ್ಮನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸ್ತಾನೆ. ಶಿವಸ್ಕಂದ ವರ್ಮನು ಈಗೇನು ಸೋತಿರೋ ಒಂದು ಪ್ರತಿಫಲಕಾರಿಯಾಗಿ ಅವನೇನು ಮಾಡ್ತಾನೆ ಅಂತ ಅಂದರೆ ಶಿವಸ್ಕಂದ ವರ್ಮ ಮಲಪ್ರಭಾ ನದಿಯ ದಡದ ಮೇಲಿರುವ ಪ್ರಹಾರ್ ಎಂಬ ಭಾಗವನ್ನು ಮಯೂರ ಶರ್ಮನಿಗೆ ಬಿಟ್ಕೊಡ್ತಾನೆ. ಮಯೂರನು ಚಂದ್ರವಳ್ಳಿ ಶಾಸನ ಹೊರಡಿಸಿದನೆಂದು ಹೇಳಲಾಗ್ತದೆ. ಭಾಳಷ್ಟು ಸಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಚಂದ್ರವಳ್ಳಿ ಶಾಸನ ಯಾರಿಗೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ಬೋದು. ಮಯೂರನಿಗೆ ಸಂಬಂಧಿಸಿದೆ. ಆಮೇಲೆ ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದವರು ಯಾರು? ಮಯೂರ ಶರ್ಮ. ನೆನ್ಪಿಟ್ಕೊಳ್ಳಿ. ಇದು ಕರ್ನಾಟಕದ ಪ್ರಪ್ರಥಮ ತಾಮ್ರಪಟ ಶಾಸನವಾಗಿದೆ. ಯಾವುದು? ಚಂದ್ರವಳ್ಳಿ ಶಾಸನ. ಗುಡ್ನಾಪುರ ಶಾಸನ ನಮಗೇನು ತಿಳಿಸುತ್ತೆ ಅಂತ ಅಂದರೆ ಈ ಶಾಸನ ಬನವಾಸಿಯಲ್ಲೈತೆ. ಮಯೂರವರ್ಮನ ಪೂರ್ವಜರ ಬಗ್ಗೆ ತಿಳಿಸ್ತದೆ. ಮಯೂರವರ್ಮನ ತಂದೆ ಬಂಧುಷೇಣ,
ಮತ್ತು ತಾತ ವೀರಶರ್ಮ ಬ್ರಾಹ್ಮಣ ಪಂಗಡಕ್ಕೆ ಸೇರಿದ ಮಾನವ್ಯ ಗೋತ್ರದ ಹಾರತಿ ಪುತ್ರ ಕುಟುಂಬಕ್ಕೆ ಸೇರಿದವರೆಂದು ಹೇಳ್ತದೆ. ಮಯೂರವರ್ಮನು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂದು ಹೇಳಲಾಗಿದೆ. ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಮಯೂರವರ್ಮ. ನೆನ್ಪಿಟ್ಕೊಳ್ಳಿ, ಭಾಳಷ್ಟು ಸಾರಿ ಕ್ವಶನ್ಸನ್ನು ಕೇಳಿದ್ದಾರೆ. ನಂತರದಲ್ಲಿ ಭಗೀರಥ ವರ್ಮ ಬರ್ತಾರೆ. ಇವರ ಒಂದು ಆಳ್ವಿಕೆ ಕ್ರಿಸ್ತಶಕ 392ರಿಂದ 415ರವರೆಗೆ ಇರ್ತದೆ. ಈತನ ತಂದೆ ಗಂಗವರ್ಮ ಶಾಸನಗಳಲ್ಲಿ ಇವನನ್ನು ಕುಂತಳಾಧೀಶ್ವರನೆಂದು ಮತ್ತು ಕದಂಬ ಕುಲದ ಸಗರನೆಂದು ವರ್ಣಿಸಿವೆ. ಬಗಿ ಎಂಬ ನಾಮಾಂಕಿತ ನಾಣ್ಯವನ್ನು ಚಲಾವಣೆಗೆ ತಂದನು ಎಂದು ಶ್ರೀಕಂಠ ಶಾಸ್ತ್ರಿ ಅಭಿಪ್ರಾಯವನ್ನು ಪಡೆದರೆ, ಗುಪ್ತರ ಅರಸನಾದ 2ನೇ ಚಂದ್ರಗುಪ್ತ ಈತನ ಆಸ್ಥಾನಕ್ಕೆ ಕಾಳಿದಾಸನನ್ನು ಕಾರ್ಯಭಾರಿಯಾಗಿ ಕಳುಹಿಸಿದ ಎಂದು ಉಲ್ಲೇಖಿಸಿದೆ. ಈತನ ಉತ್ತರಾಧಿಕಾರಿಯಾದ ರಘುಪತಿ ವರ್ಮ ಆಡಳಿತಕ್ಕೆ ಬರ್ತಾನೆ. ನಂತರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ನಮಗೆ ಕ್ವಶನ್ಸ್ ರೈಸ್ ಆಗೋದು ಈ ಪಾರ್ಟಲ್ಲಿ. ಕಾಕುಸ್ಥ ವರ್ಮ ಕ್ರಿಸ್ತಶಕ 425ರಿಂದ 450ರವರೆಗೆ ಇವರ ಒಂದು ಆಳ್ವಿಕೆ ಇರ್ತದೆ. ಈ ಮನೆತನದ ಅಂದರೆ ಕದಂಬರ ಮನೆತನದ ಪ್ರಸಿದ್ಧ ಅರಸ ಅಂತ ಅಂದರೆ ಕಾಕುಸ್ಥ ವರ್ಮ. ಇವನನ್ನು ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂರ್ಯ ಎಂದು ಕರೆಯಲಾಗ್ತದೆ. ತಾಳ್ಗುಂದ ಶಾಸನವನ್ನು ಹೊರಡಿಸಿದನು ಎಂದು ಹೇಳಲಾಗ್ತದೆ. ಇದರ ಕರ್ತೃ ಬಂದ್ಬಿಟ್ಟು ಕವಿ ಕುಬ್ಜ. ನೆನ್ಪಿಟ್ಕೊಡಿ, ಭಾಳಷ್ಟು ಸಾರಿ ಕೇಳಿದ್ದಾರೆ. ತಾಳ್ಗುಂದ ಶಾಸನವನ್ನು ಹೊರಡಿಸಿದವರು ಯಾರು? ಕಾಕುಸ್ಥ ವರ್ಮ. ಇದರ ಒಂದು ಕವಿ ಅಥವಾ ಕರ್ತೃ ಯಾರು? ಕವಿ ಕುಬ್ಜ. ಓಕೆ. ಈತ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನು ಭದ್ರಗೊಳಿಸಿದನು. ಕರ್ನಾಟಕದ ಮೊದಲ ದೇವಾಲಯವಾದ ತಾಳ್ಗುಂದದ ಪ್ರಣವೇಶ್ವರ ದೇವಾಲಯವನ್ನು ನಿರ್ಮಿಸಿದನು. ಕ್ರಿಸ್ತಶಕ 425ರಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಳ್ತಾನೆ. ಕ್ರಿಸ್ತಶಕ 450ರಲ್ಲಿ ಕನ್ನಡದ ಮೊದಲ ಶಾಸನವಾದ ಹಲ್ಮಿಡಿ ಶಾಸನವನ್ನು ಕೆತ್ತಿಸಿದನು. ಇದು 16 ಸಾಲುಗಳಿಂದ ಕೂಡಿದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಲ್ಲಿ ದೊರೆತಿದೆ. ಓಕೆನಾ, ಭಾಳಷ್ಟು ಸಾರಿ ಕೇಳಿದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತಂದರೆ ಹಲ್ಮಿಡಿ ಶಾಸನ. ಈತನ ಉತ್ತರಾಧಿಕಾರಿಯಾಗಿ ಮಗ ಶಾಂತವರ್ಮ ಕೆಲಕಾಲ ಆಳ್ವಿಕೆ ಮಾಡಿದನು. ಶಾಂತಿವರ್ಮ ಈತ ತಾಳ್ಗುಂದದ ಶಾಸನದ ಕರ್ತೃ ಅಂತೇಳಿ ಕರೀತಾರೆ. ಓಕೆನಾ. ನಂತರದಲ್ಲಿ ಕದಂಬರ ಸಾಂಸ್ಕೃತಿಕ ಕೊಡುಗೆಗಳು. ಶಾತವಾಹನರ ಆಡಳಿತವನ್ನು ಮುಂದುವರಿಸಿಕೊಂಡು ಬಂದರು. ರಾಜನಿಗೆ ಆಡಳಿತದಲ್ಲಿ ಸಹಕಾರ ನೀಡಲು ಪಂಚಪ್ರಧಾನರೆಂಬ ಮಂತ್ರಿಮಂಡಲವಿತ್ತು. ಪ್ರಧಾನಮಂತ್ರಿಯನ್ನು ಪ್ರಧಾನ ಅಂತೇಳಿ ಕರಿತಿದ್ರು. ವ್ಯವಹಾರ ಮಂತ್ರಿ ಮನೆ ಹೊರಗಡೆ, ವಿದೇಶಾಂಗ ಮಂತ್ರಿ ತಂತ್ರಪಾಲ, ಪ್ರಧಾನ ಕಾರ್ಯದರ್ಶಿಯನ್ನು ಸಭಾ ಕಾರ್ಯ ಸಚಿವ ಅಂತೇಳಿ ಕರಿತಿದ್ರು. ಆಸ್ಥಾನದ ನಿಯಂತ್ರಣ ಮಂತ್ರಿ ಇವನು ಪ್ರಮುಖ ಪಾಲ. ಧಾರ್ಮಿಕ ಜೀವನವನ್ನು ನೋಡೋದಾದರೆ ವೈದಿಕ ಧರ್ಮದ ಅವಲಂಬಿಗಳಾಗಿದ್ದರು. ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹಿಸಿದರು. ದೇವಾಲಯಗಳು ಮತ್ತು ಅಗ್ರಹಾರಗಳು ಶಿಕ್ಷಣದ ಪ್ರಮುಖ ಕೇಂದ್ರವಾಗಿತ್ತು. ತಾಳ್ಗುಂದದ ಪ್ರಣವೇಶ್ವರ ಅವರ ಕುಲದೇವರಾಗಿದ್ದನು. ಕಾಕುಸ್ಥ ವರ್ಮನು ಶಿವನ ಆರಾಧಕನಾಗಿ ತಾಳ್ಗುಂದದ ಸುತ್ತ 144 ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ನೀಡಿದ ಸಂಗತಿ ತಾಳ್ಗುಂದ ಶಾಸನದಲ್ಲಿದೆ. ನಂತರದಲ್ಲಿ ಇವರ ಒಂದು ಆರ್ಥಿಕ ಜೀವನ ಹೇಗಿತ್ತು ಅನ್ನೋದಾದರೆ, ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು. ಮಾರಾಟ ತೆರಿಗೆ, ಸರಕುಗಳ ಮೇಲಿನ ತೆರಿಗೆ ಎಂಬ ತೆರಿಗೆಗಳು ಜಾರಿಯಲ್ಲಿದ್ವು. ಪದ್ಮಟಂಕ, ಗದಾಣ್ಯ, ಪಣ, ಸುವರ್ಣ ನಾಣ್ಯಗಳು ಚಲಾವಣೆಯಲ್ಲಿದ್ವು. ನೂಲುವುದು, ನೇಯುವುದು, ಎಣ್ಣೆ ತಯಾರಿಕೆ, ಕಬ್ಬಿಣದ ಕೆಲಸ, ಬಟ್ಟೆ ತಯಾರಿಕೆ, ಆಭರಣ ತಯಾರಿಕೆ ಇತ್ಯಾದಿ ಗೃಹ ಕೈಗಾರಿಕೆಗಳಿದ್ವು. ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರದಲ್ಲಿ ತೊಡಗಿದ್ರು. ಗೋವಾ, ಮಂಗಳೂರು, ಹೊನ್ನಾವರ, ಅಂಕೋಲ ಮತ್ತು ಭಟ್ಕಳಗಳು ಆಗಿನ ಪ್ರಸಿದ್ಧ ಬಂದರುಗಳಾಗಿದ್ದವು. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳು. ಡಾಕ್ಟರ್ MH ಕೃಷ್ಣರವರು ಹೇಳಿದಂತೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಪ್ರಾಚೀನ ದೇವಾಲಯಗಳ ಕಲಾಕೃತಿ ತಾಳ್ಗುಂದದ ಪ್ರಣವೇಶ್ವರ ದೇವಾಲಯವು ಒಂದು ಎಂದಿದ್ದಾರೆ. ಕನ್ನಡ ಮೊಟ್ಟ ಮೊದಲ ದೇವಾಲಯ ಯಾವುದು ಅಂತಂದ್ರೆ ಪ್ರಣವೇಶ್ವರ ದೇವಾಲಯ, ನೆನ್ಪಿಟ್ಕೊಳ್ಳಿ. ಇತರ ಪ್ರಮುಖ ದೇವಾಲಯಗಳು ಹಲಸಿ, ಜೈನ ಬಸದಿ, ಕಲ್ಲೇಶ್ವರ, ಹಟ್ಟಿಕೇಶ್ವರ, ರಾಮೇಶ್ವರ ಇವು ತ್ರಿಕೂಟ ದೇವಾಲಯ ಆಗಿರ್ತದೆ. ಜೈನ ಬಸದಿ, ಕಲ್ಲೇಶ್ವರ, ತ್ರಿಕೂಟ ದೇವಾಲಯ. ತಾಳ್ಗುಂದ ಪ್ರಣವೇಶ್ವರ ದ್ವಿಕೂಟ ದೇವಾಲಯ. ಬನವಾಸಿ ಮಧುಕೇಶ್ವರ ಕದಂಬರ ಮನೆ ದೇವರು ಆಗಿರ್ತದೆ. ವರಾಹ ನರಸಿಂಹ ದೇವಾಲಯ. ಚಂದ್ರವಳ್ಳಿಯಲ್ಲಿ ಶಿವ ದೇವಾಲಯ. ಗೋವಾ ಭೈರವನ ಮೂರ್ತಿ.
ಇದಿಷ್ಟು ಕದಂಬರಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ಆಗಿರ್ತದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಏನು ಬೇಕು ಅದನ್ನು ಇಂಪಾರ್ಟೆನ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.